ಆತ್ಮೀಯರೇ, ಈ ಹೊತ್ತು ತೋರಣಹಳ್ಳಿ ಹನುಮಂತನ ಇತಿಹಾಸ ಮಹಿಮೆಯ ಬಗ್ಗೆ ತಿಳಿಯೋಣ. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವು ಗುಡ್ಡಗಾಡು ಅರಣ್ಯ ಪ್ರದೇಶವಾಗಿತ್ತು. ಈ ಸ್ಥಳಕ್ಕೆ ಪರಸ್ಥಳಗಳಿಂದ ಜನರು ಇಲ್ಲಿ ಬಂದು ವಾಸಿಸತೊಡಗಿದರು. ಜನ ಈ ಪ್ರದೇಶಕ್ಕೆ ಆಕಳು ದನಕರುಗಳನ್ನು ಮೇಯಿಸಲು ಬರುತ್ತಿದ್ದರು. ಒಂದು ದಿನ ಆ ಗುಂಪಿನಲ್ಲಿರುವ ಒಂದು ಆಕಳು ಪ್ರತಿನಿತ್ಯ ಹುತ್ತಿಗೆ ಹಾಲುಣಿಸುತ್ತಿತ್ತು. ಈ ವಿಷಯವನ್ನು ತಿಳಿದ ಮಾಲೀಕನು ಅದನ್ನು ನೋಡಲು ಆ ಸ್ಥಳಕ್ಕೆ ಬರುತ್ತಾನೆ. ಅವನು ಊರಿನ ಜನರಿಗೆ ಹೇಳಲಾಗಿ ಗ್ರಾಮದ ಜನರು ಬಂದು ನೋಡತೊಡಗಿದರು. ತದನಂತರ ಒಬ್ಬ ವ್ಯಕ್ತಿಯು ಆ ಗುತ್ತಿಯನ್ನು ಅಗೆಯುವಾಗ ಗುತ್ತಿಯಿಂದ ಸಿಡಿಲು ಬಡಿದ ಶಬ್ದವಾಗಿ ಅಲ್ಲಿಯೇ ಉದ್ಭವ ಮೂರ್ತಿ ಕಾಣುತ್ತದೆ. ಕೆಲವು ಹಿರಿಯರು ಹೇಳುವ ಪ್ರಕಾರ ಮೊದಲು ಗುದ್ದಲಿ ಏಟನ್ನು ಹಾಕಿದ ವ್ಯಕ್ತಿಯು ತೀರಿಕೊಳ್ಳುತ್ತಾನೆ ಅಥವಾ ಗಾಯಗೊಳ್ಳುತ್ತಾನೆ ಎನ್ನುವ ಮಾಹಿತಿ ಇದೆ. ತೋರಣಹಳ್ಳಿಯ ಹನುಮಂತನ ಮೂರ್ತಿಯು ಉದ್ಭವ ಮೂರ್ತಿಯಾಗಿದೆ. ಕಾಲಾಂತರದಲ್ಲಿ ಇದು ಬದಲಾವಣೆಯಾಗುತ್ತಾ ಬಂದಿದೆ. ಪೂಜೆ ಪುನಸ್ಕಾರ ಅಭಿಷೇಕ ನಡೆಯುತ್ತದೆ. ಪ್ರತಿ ಶನಿವಾರ ದೇವರ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತದೆ. ಪಾದಪೂಜೆಯೂ ನಡೆಯುತ್ತದೆ. ಈ ಪಾದದ ಸೇವೆ ಮಾಡುವುದರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ, ಸಂಕಷ್ಟಗಳು ದೂರವಾಗುತ್ತವೆ. ಪ್ರತಿ ನಿತ್ಯ ದೇವರ ಪೂಜೆ ದೇವಸ್ಥಾನದ ಎಡಭಾಗದಲ್ಲಿರುವ ಬಾವಿಯಿಂದ ನೀರು ತಂದು ಪೂಜೆ ಮಾಡುತ್ತಾರೆ. ಭಕ್ತಾದಿಗಳು ದೇವರ ದರ್ಶನ ಪಡೆದು ತಮ್ಮ ಮನೋಭಿಲಾಷವನ್ನು ಹರಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಭಕ್ತರ ಪ್ರವಾಹ ಹೆಚ್ಚಾಗತೊಡಗಿದೆ. ಧನ್ಯವಾದಗಳು.